ಕಾಲೇಜುಗಳು ಜಿಲ್ಲೆಗೆ ಒಂದು ಅಂತೇಳಿ ಒಟ್ಟು 40 ಕಾಲೇಜುಗಳನ್ನು ಆಯ್ಕೆ ಮಾಡಿದೆ. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ, ಇಲ್ಲಿ ಬೋಧಕರ ಸಂಖ್ಯೆ ಜಾಸ್ತಿ ಇದೆ, ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಈ ರೀತಿ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಸುಮಾರು 40 ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಚಿಂತಾಮಣಿಯ 2 ಕಾಲೇಜುಗಳು ಆಯ್ಕೆ ಮಾಡಿದ್ದೀವಿ ಮತ್ತು ಚಿಕ್ಕಬಳ್ಳಾಪುರದ ಕಾಲೇಜು ಕೂಡ ಆಯ್ಕೆ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರದ ನಮ್ಮ ಜಿಲ್ಲೆಯ ಕಾಲೇಜ್ ಆದ್ದರಿಂದ ಅದನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದರ ಜೊತೆಗೆ 10 ಪಾಲಿಟೆಕ್ನಿಕ್, ರಾಜ್ಯದಲ್ಲಿ ಸುಮಾರು 107 ಪಾಲಿಟೆಕ್ನಿಕ್ ಇದೆ. ಇದರಲ್ಲಿ 10 ಪಾಲಿಟೆಕ್ನಿಕ್ಕನ್ನು ಉನ್ನತೀಕರಣ ಮಾಡ್ತಕ್ಕಂಥದ್ದಕ್ಕೆ ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಚಿಂತಾಮಣಿ ಪಾಲಿಟೆಕ್ನಿಕ್ ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ಹೋಲಿಸಿದಾಗ ನಮ್ಮದು ಬಹುಶಃ 2ನೇದು 3ನೇದು ಅಂತ ಕಾಣ್ತದೆ. ಅದರಿಂದ ಭಾಳ ಹಳೆ ಪಾಲಿಟೆಕ್ನಿಕ್ ಆದ್ದರಿಂದ ಇಲ್ಲಿ ಸೌಲಭ್ಯಗಳು ಜಾಸ್ತಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ 10 ಪಾಲಿಟೆಕ್ನಿಕ್ನಲ್ಲಿ ಆಯ್ಕೆಯಲ್ಲಿ ಚಿಂತಾಮಣಿ ಪಾಲಿಟೆಕ್ನಿಕ್ಕನ್ನು ಆಯ್ಕೆ ಮಾಡಿದ್ದೀವಿ, ಚನ್ನಪಟ್ಟಣವನ್ನು ಮಾಡಿದ್ದೀವಿ. ಈ ರೀತಿ ರಾಜ್ಯದಲ್ಲಿ ಮಂಗಳೂರಲ್ಲಿ ಕರ್ನಾಟಕ ಪಬ್ಲಿಕ್ ಪಾಲಿಟೆಕ್ನಿಕ್ ಮಾಡಿದ್ದೀವಿ. ಈ ಥರ ಹಲವಾರು 10 ಪಾಲಿಟೆಕ್ನಿಕ್ಗಳನ್ನು ಆಯ್ಕೆ ಮಾಡಿದ್ದೀವಿ. ಇದ್ರ ಜೊತೆಗೆ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಒಂದು ಹೊಸ ನೂತನ ಅದಕ್ಕಿಂತ ಹೊಸದಾಗಿ ನಾವು ಹೆಸರಿಟ್ಟಿಲ್ಲ, ಇದು ವಾಡಿಕೆ ಹೆಸರದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ. ಅಂಥದ್ದು ಒಂದು 8-9 ಕಡೆ ಅದನ್ನು ಸ್ಥಾಪನೆ ಮಾಡಬೇಕು ರಾಜ್ಯದಲ್ಲಿ. ಅದರಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ಸೌಲಭ್ಯ, ಈಗೇನು ಮಾರುಕಟ್ಟೆಯಲ್ಲಿ ಉದ್ಯೋಗ ಲಭಿಸ್ತಕ್ಕಂಥದ್ದಕ್ಕೆ ತಾಂತ್ರಿಕ ಶಿಕ್ಷಣ ಇರ್ಬೋದು ಮತ್ತು ಕಾಲೇಜ್ ಶಿಕ್ಷಣ ಇರ್ಬೋದು, ಇವೆಲ್ಲದರಲ್ಲೂ ಕೌಶಲ್ಯಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಆ ಸೆಂಟರ್ಸ್ ಆಫ್ ಎಕ್ಸಲೆನ್ಸನ್ನು ಎಲ್ಲ ಭಾಗಗಳಲ್ಲಿ ನಾವು ವಿಸ್ತರಣೆ ಮಾಡಿದಾಗ ಅದರಲ್ಲಿ ಬಹುಶಃ ನೀವು ಹೊರಗಡೆ ಯಾವುದೇ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಎಲ್ಲ ರೀತಿಯಾದಂಥ ಸೌಲಭ್ಯ ಇರುವಂಥದ್ದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆ ಒಂದು ಸೆಂಟರಲ್ಲಿ ನಾವು ಇಡೀ ರಾಜ್ಯ ವ್ಯಾಪ್ತಿ ಸಮಾನಾಂತರವಾಗಿ ಯೂನಿಫಾರ್ಮ್ ಆಗಿ ಆ ಥರ ಅದನ್ನು ಸ್ಥಾಪನೆ ಮಾಡಿ ಅಲ್ಲಿ ತರಬೇತಿಯನ್ನು ಅಲ್ಲಿರ್ತಕ್ಕಂಥ ಸುತ್ತ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಇರ್ಬೋದು, ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಅಲ್ಲಿ ನಾವು ಕರಿಕ್ಯುಲಮ್ಮು ಮತ್ತು ಸ್ಟ್ರಕ್ಚರಿಂಗ್ ಮಾಡ್ತೀವಿ. ಮತ್ತು ಇಂಜಿನಿಯರಿಂಗ್ ಕಾಲೇಜು ಈ ರೀತಿ ಅವನ್ನೆಲ್ಲ ಅದಕ್ಕೆ ಜೋಡಣೆ ಮಾಡ್ತೀವಿ. ಅಲ್ಲಿರುವಂಥ ಮಕ್ಕಳು ಪ್ರತಿ ಸೆಮಿಸ್ಟ್ರಲ್ಲಿ ಇಂತಿಷ್ಟು ದಿವಸ ಅಂತ ಹೇಳಿ ಅಲ್ಲಿ ಹೋಗಿ ಕೌಶಲ್ಯದ ತರಬೇತಿಯನ್ನು ಪಡಿತಕ್ಕಂಥದ್ದಕ್ಕೆ ಅವಕಾಶ ಮಾಡಬೇಕು. ಫಸ್ಟ್ ಸೆಮಿಸ್ಟ್ರಿಗೆ ಏನಿರಬೇಕು, ಸೆಕೆಂಡ್ ಸೆಮಿಸ್ಟ್ರಿಗೆ ಏನಿರಬೇಕು ಅಂತಕ್ಕಂಥದ್ದು ಅವೆಲ್ಲ ನಾವು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಒಂದು ಪ್ರಯತ್ನ ಮಾಡಿ ವರ್ಲ್ಡ್ ಬ್ಯಾಂಕ್ ಮುಂದೆ ನಾವು ಹೋಗಿದ್ವಿ. ನಂತರ ಕೇಂದ್ರ ಸರ್ಕಾರ ADB ಮುಂದೆ ಹೋಗಿ ಅಂತಕ್ಕಂಥದ್ದು ಹೇಳಿದಾಗ ADB ಅವರು ಕೂಡ ಒಪ್ಪಿ ನಾವು ಮೊನ್ನೆ ಒಂದು ಸುಮಾರು 3-4 ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಅವರು ಅದಕ್ಕೆ ನಮ್ಮ ಒಂದು ಯೋಜನೆಗೆ ಅವರು ಒಪ್ಪಿತವಾಗಿ ಈಗ ಅವರು ಸುಮಾರು 15 ದಿವಸಗಳ ಪ್ರವಾಸಕ್ಕೆ ಬಂದಿದ್ದಾರೆ. ಈಗಾಗಲೇ ಅವರು ಬೆಂಗಳೂರಿನಲ್ಲಿ ಹಲವಾರು ಕಾಲೇಜುಗಳನ್ನು ನೋಡಿದ್ದಾರೆ, ಮೈಸೂರಿಗೆ ಹೋಗಿದ್ದರು, ರಾಮನಗರಕ್ಕೆ ಹೋಗಿದ್ದರು, ಹಾಸನಕ್ಕೆ ಹೋಗಿದ್ದರು, ಇವಾಗ ಚಿಂತಾಮಣಿಗೆ ಬಂದಿದ್ದಾರೆ, ನಾಳೆ ಹುಬ್ಳಿಗೆ ಪ್ರಯಾಣ ಮಾಡ್ತಾರೆ. ಈ ರೀತಿ ಮತ್ತೆ ಕೈಗಾರಿಕೋದ್ಯಮಿಗಳ ಜೊತೆ ಮಾತುಕತೆ ಆಗಿದೆ, ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನಾನು ಮೊನ್ನೆ ಅವ್ರ ಜೊತೆಯಲ್ಲಿ ಸ್ನೈಡರ್ ಕಂಪ್ನಿಗೆ ಹೋಗಿದ್ದೆ, ಸ್ನೈಡರ್ ಎಲೆಕ್ಟ್ರಿಕ್. ಈ ರೀತಿ ಉದ್ಯಮಿಗಳ ಜೊತೆಯಲ್ಲಿ ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡು ಉದ್ಯಮಿಗಳ ಏನು ಅವರ ಬೇಡಿಕೆ ಏನಿದೆ, ಯಾವ ರೀತಿ ಕೌಶಲ್ಯ ಇವತ್ತು ಉದ್ಯೋಗ ಲಭಿಸುವಂಥದ್ದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಅದರ ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಮ ಪಟ್ಟಿಗಳಲ್ಲಿ ತರ್ತಕ್ಕಂಥದ್ದು ಮತ್ತು ಅದಕ್ಕೆ ಮಾನ್ಯತೆ ಕೊಟ್ಟಾಗ ಮಕ್ಕಳು ಅದನ್ನು ಅಭ್ಯಾಸ ಮಾಡಿಕೊಂಡು ಅದರ ಒಂದು ಪರಿಣಿತಿಯನ್ನು ಪಡೆದು ಅವರು ಹೊರಗೆ ಬಂದಾಗ ನೇರವಾಗಿ ಅದನ್ನು ಒಂದು ಕೈಗಾರಿಕೆಯಲ್ಲಿ ಕೆಲಸ ಕೇಳಕ್ಕೆ ಹೋದಾಗ ನಿಮಗೆ ಅನುಭವ ಇದೆಯಾ, ಎಷ್ಟು ವರ್ಷ ಅನುಭವ ಇದೆ, ಈ ರೀತಿ ಮಾತುಗಳು ಬರೆದಿರ ಕನಿಷ್ಠ ಪ್ರಮಾಣದ ಒಂದು ಮಟ್ಟದಲ್ಲಿ ತರಬೇತಿಗಳನ್ನು ಕೊಟ್ಟಾಗ ಅಲ್ಲಿ ಕೇವಲ 1 ತಿಂಗಳು 2 ತಿಂಗಳಲ್ಲಿ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗಳ ಬಗ್ಗೆ ಅನುಭವ ಅಥವಾ ಅದರ ಒಂದು ಅನುಭವ ಪಡ್ಕೊಂಡು ಅವರ ಉದ್ಯೋಗ ಸುಲಭವಾಗಿ ಲಭಿಸುವಂಥದ್ದಕ್ಕೆ ಅವಕಾಶ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಅದರಿಂದ ಒಟ್ಟಾರೆಯಾಗಿ ಇದು ಒಂದು ರೀತಿ ಒಂದು ಬದಲಾವಣೆ, ಬೇರೆ ಯಾರೂ ಈ ರೀತಿ ಪ್ರಯತ್ನ ಮಾಡಿಲ್ಲ. ಇದು ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ಅವರು ಕೂಡ ಸುಮಾರು ಈಗ 4-5 ದಿವಸದಿಂದ ಓಡಾಡ್ತಾ ಇದ್ದಾರೆ. ಈಗ ಮುಂದಿನ ವಾರ ಅವರು 22ನೇ ತಾರೀಕಿನಿಂದ ನಿರ್ಗಮಿಸ್ತಾರೆ. ಅಷ್ಟವರೆಗೂ ಇನ್ನೂ 1-2 ಬಾರಿ ನಾನು ಅವ್ರ ಜೊತೆ ಸಂವಾದ ಮತ್ತು ಚರ್ಚೆಗಳಿದ್ದಾವೆ. ಒಟ್ಟಾರೆಯಾಗಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ 2 ಡಿಗ್ರಿ ಕಾಲೇಜು ಭೇಟಿ ಕೊಟ್ಟಿದ್ದಾರೆ. ಏನೇ ರೀತಿ ವ್ಯವಸ್ಥೆ ಇದೆ ಮತ್ತು ಅಲ್ಲಿರ್ತಕ್ಕಂಥ ಬೋಧಕರ ಜೊತೆ ಚರ್ಚೆ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದ್ದಾರೆ, ಏನು ಪ್ರಯೋಗಗಳು ಮಾಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಏನು ಜ್ಞಾನ ಇದೆ ಅವ್ರ ಹತ್ರ, ಅವರ ಏನು ಬೇಡಿಕೆಗಳಿದ್ದಾವೆ, ಯಾವ ರೀತಿ ಬದಲಾವಣೆ ಆಗಬೇಕು, ಏನೇನು ಸೌಲಭ್ಯಗಳಿದ್ದಾವೆ, ಏನು ಸೌಲಭ್ಯಗಳ ಕೊರತೆ ಇದೆ, ಇವೆಲ್ಲ ಕೂಡ ವಿಸ್ತೃತವಾಗಿ ಬೆಳಗ್ಗೆಯಿಂದ ಅವರು ಸುಮಾರು 10:30 ಗಂಟೆಗೆ ಬಂದು 10:30 ಗಂಟೆಯಿಂದ ಈವರೆಗೂ ಸತತವಾಗಿ ಅವರು ಇವೆಲ್ಲ ಚರ್ಚೆಗಳನ್ನು ಮಾಡಿದ್ದಾರೆ. ಪಾಲಿಟೆಕ್ನಿಕ್ಗೆ ಮಧ್ಯಾಹ್ನದ ಮೇಲೆ ಭೇಟಿ ಕೊಟ್ಟರು, ಅಲ್ಲಿ ಕೂಡ ಏನು ಬೇಕು ಅಂತಕ್ಕಂಥದ್ದು ಎಲ್ಲ ಚರ್ಚೆಗಳಾಗಿದ್ದಾವೆ. ನಾವೇನು ಸೌಲಭ್ಯ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿದ್ದೀವಿ. ಈಗಾಗಲೇ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ, ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಎಲ್ಲ ತೋರಿಸಿದ್ದೀವಿ.
162 ಕೋಟಿ ರೂಪಾಯಿ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗು ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ. ಅದೇ ರೀತಿ ಪಾಲಿಟೆಕ್ನಿಕ್ ನಿಮಗೆ ಗೊತ್ತಿದೆ 1949 ಇಸ್ವಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ತಾತ ಅವರ ದೂರದೃಷ್ಟಿ. ಇವತ್ತು ಈಗ 75 ವರ್ಷ ಪೂರೈಸಿದೆ ಡೈಮಂಡ್ ಜುಬ್ಲಿ. ಆ ಕಾರಣಕ್ಕಾಗಲೇ ಈಗಾಗಲೇ 26 ಕೋಟಿ ಕಳೆದ 2 ವರ್ಷದಲ್ಲಿ ಕೊಟ್ಟಿದ್ವಿ. ಈಗ ಮೊನ್ನೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಸಂಪುಟದಲ್ಲಿ 50 ಕೋಟಿ ಹೆಚ್ಚುವರಿಯಾಗಿ ಕೊಡ್ತಿದ್ವಿ. ಒಟ್ಟು 76 ಕೋಟಿ 76 ವರ್ಷ ಆಗಿದೆ ನಮ್ಮ ಪಾಲಿಟೆಕ್ನಿಕ್ ಪ್ರಾರಂಭ ಆಗಿ 76 ಕೋಟಿ ರೂಪಾಯಿ ದುಡ್ಡು ಕೊಡಿಸಿದ್ದೀವಿ. ಬಹುಶಃ ರಾಜ್ಯದಲ್ಲೇ ಈ ರೀತಿಯಾಗ ಒಂದು ಮಾದರಿ ಪಾಲಿಟೆಕ್ನಿಕ್ ಆಗಿ ರೂಪುಗೊಳ್ಳಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಬೇಗ ಒಂದು 2 ತಿಂಗಳೊಳಗೆ ಮುಂದೆ ಏನು 50 ಕೋಟಿ ಕಾಮಗಾರಿ ಇದೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಮಾಡ್ತೀವಿ. ಈಗಾಗಲೇ ಕಾಮಗಾರಿ ನಡೀತಾ ಇದೆ, ಸ್ವಲ್ಪ ತಡ ಆಯಿತು, ಈಗ ಬೇಗ ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ವುಮೆನ್ಸ್ ಕಾಲೇಜು ಸುಮಾರು 2,000 ಮಕ್ಕಳಿದ್ದಾರೆ. ಈಗ ಅದಕ್ಕೆ ಸ್ಥಳ ಕೊಡ್ತಾ ಇತ್ತು. ನಾವು ಪಕ್ಕದಲ್ಲಿ ಬೆಸ್ಕಾಂ ಜಾಗ 37 ಗುಂಟೆ ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಕೊಡಿಸಿ ಸರ್ಕಾರದಿಂದ ಈಗ 23 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗ್ತಾಯಿದೆ. ಇನ್ನೂ ಏನಾದರೂ ಕಮ್ಮಿ ಇದ್ದರೆ ಕೊಡ್ತೀವಿ ಅಂತ ಹೇಳ್ತೀವಿ. ಬಾಯ್ಸ್ ಕಾಲೇಜಲ್ಲಿ ಸುಮಾರು 17-18 ಕೋಟಿ ರೂಪಾಯಿ ಕೊಡ್ತಿದ್ದೀವಿ. 5-5.25 ಕೋಟಿ ಬರೀ ಅಲ್ಲಿ 14 ಗುಂಟೆ ಜಾಗ ಕೊಡ್ತಿದ್ದೀವಿ ಪರಿಹಾರ. ಅದು ಬಿಟ್ಟು 17-18 ಕೋಟಿ ಕೊಡ್ತೀವಿ. ಅದಕ್ಕೂ ಈಗ 20-23 ಕೋಟಿ ಆಗುತ್ತೆ. ಒಳ್ಳೆ ಲೆಕ್ಕ ಆಗ್ತದೆ. ನೀವು ಅಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ವೇಗವಾಗಿ ಕಟ್ಟಡ ಕಾಮಗಾರಿ ಆಗ್ತದೆ ಅಂತ. ಒಟ್ಟಲ್ಲಿ ಒಂದು ಪದವಿ ಕಾಲೇಜುಗಳ ಒಂದು ಒಟ್ಟಾರೆಯಾಗಿ ಅದನ್ನು ಬದಲಾವಣೆ ತರಬೇಕು. ಖಾಸಗಿ ಕಾಲೇಜಿಗಿಂತ ಸರ್ಕಾರಿ ಕಾಲೇಜ್ ಯಾವುದೇ ರೀತಿ ಕಮ್ಮಿ ಇಲ್ಲ. ಬರೀ ಬಿಲ್ಡಿಂಗ್ ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಬೇರೆ ವ್ಯವಸ್ಥೆಗಳು, ಬೋಧನೆ ಇರ್ಬೋದು ಅಥವಾ ಸೌಲಭ್ಯ ಇರ್ಬೋದು, ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣಕ್ಕೆ ಹೊಸ ರೂಪ ಕೊಡ್ತಕ್ಕಂಥ ಒಂದು ಪ್ರಯತ್ನ. ಅದರ ಭಾಗವಾಗಿ ಇವತ್ತು ADB ಅವರು ಇವತ್ತು ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ.